ಪಶ್ಚಿಮ ಏಷ್ಯಾದ ಉದ್ವಿಗ್ನತೆ ತೀವ್ರಗೊಳ್ಳುತ್ತಿರುವ ಸಂದರ್ಭದಲ್ಲೇ ಎರಡು ಮಹಾಶಕ್ತಿಗಳು ಚೀನಾ ಮತ್ತು ರಷ್ಯಾ ರಾಜತಾಂತ್ರಿಕ ಚಟುವಟಿಕೆಗೆ ವೇಗ ನೀಡಿವೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಇಸ್ರೇಲ್ನೊಂದಿಗೆ ಮಾತುಕತೆ ನಡೆಸಿ ಯುದ್ಧ ತಕ್ಷಣ ನಿಲ್ಲಿಸುವಂತೆ ಕಠಿಣ ಸಂದೇಶ ರವಾನಿಸಿದ್ದಾರೆ ಎಂಬ ವರದಿ ಬಂದಿದೆ. ಮತ್ತೊಂದೆಡೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೊಲ್ಲಿ ರಾಷ್ಟ್ರಗಳ ನಾಯಕರೊಂದಿಗೆ ದೂರವಾಣಿ ಮಾತುಕತೆ ನಡೆಸುತ್ತಿದ್ದಾರೆ. ಇದು ಶಾಂತಿ ಪ್ರಯತ್ನವೇ ಅಥವಾ ಸ್ವಾರ್ಥ ಲೆಕ್ಕಾಚಾರವೇ? ಚೀನಾ ಮಧ್ಯಪ್ರಾಚ್ಯದ ತೈಲದ ಮೇಲೆ ಅವಲಂಬಿತವಾಗಿದೆ. ಯುದ್ಧ ವಿಸ್ತರಿಸಿದರೆ ಸರಬರಾಜು ವ್ಯತ್ಯಯವಾಗುವ ಆತಂಕ ಚೀನಾಕ್ಕಿದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಗಲ್ಫ್ ಪ್ರದೇಶದಲ್ಲಿ ಹಾರ್ಮುಜ್ ಜಲಸಂಧಿಯ ಮೇಲೆ ಹಾನಿಕರ ದಾಳಿಗಳು ನಡೆದಿವೆ. ಇದರಿಂದ ವಿಶ್ವದ ಚಲಾವಳಿ ತೈಲ ಸಾಗಾಟವನ್ನು ತೊಂದರೆ ಮಾಡಿದೆ ಹಾಗೂ ತೈಲ ಬೆಲೆಗಳು ಏರಿಕೆಯ ಅಪಾಯ ನೀಡಿದೆ. ಜೊತೆಗೆ ಚೀನಾದ ವಿದೇಶಾಂಗ ಮಂತ್ರಿ ಸೆರ್ಗೈ ಲಾವ್ರಾವ್ ರಷ್ಯಾ ಜೊತೆ ಫೋನ್ ಸಂಭಾಷಣೆ ನಡೆಸುವುದರ ಮೂಲಕ ಯುಎನ್ ಸುರಕ್ಷತಾ ಮಂಡಳಿಯಲ್ಲಿ ತುರ್ತು ಸಭೆಯು ಕರೆಸಿದ್ದಾರೆ. ವ್ಲಾಡಿಮಿರ್ ಪುಟಿನ್ ಪ್ರಾದೇಶಿಕ ನಾಯಕರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿ ಯುದ್ಧ ವಿಸ್ತರಣೆ ತಪ್ಪಿಸುವ ಅಗತ್ಯ ಒತ್ತಿ ಹೇಳಿದ್ದಾರೆ. ಯುದ್ಧ ನಿಲ್ಲಿಸಿ ಮಾತುಕತೆ ನಡೆಸೋಣ ಎಂದು ಇರಾನ್ಗೆ ಅಮೆರಿಕ ಸಂದೇಶ ರವಾನಿಸಿತು. ಇರಾನ್ ಅದನ್ನು ನಿರಾಕರಿಸಿದೆ. ಆದರೆ ರಷ್ಯಾ ಚೀನಾ ಮಧ್ಯಸ್ಥಿಕೆಯಲ್ಲಿ ನಡೆಯುವ ಮಾತುಕತೆಗೆ ಸಿದ್ಧವಾಗುವ ಸಾಧ್ಯತೆ ತಳ್ಳಿಹಾಕಲಾಗುವುದಿಲ್ಲ. ರಷ್ಯಾ ಮತ್ತು ಚೀನಾ ಮಧ್ಯಪ್ರವೇಶಿಸುವ ಲಕ್ಷಣಗಳು ಸ್ಪಷ್ಟವಾಗಿದ್ದರೂ ಅವರ ಕ್ರಮಗಳು ಮಾನವೀಯ ಕಾರಣಕ್ಕಿಂತ ಹೆಚ್ಚು ಬಹುರಾಜಕೀಯ ಮತ್ತು ಆರ್ಥಿಕ ಹಿತಾಸಕ್ತಿಗಳಿಂದ ಪ್ರೇರಿತವಾಗಿವೆ. ಯುದ್ಧ ತಕ್ಷಣ ನಿಲ್ಲುವ ಸಾಧ್ಯತೆ ಕಡಿಮೆ, ಆದರೆ ಬಹುಪಕ್ಷೀಯ ಮಾತುಕತೆಗೆ ವೇದಿಕೆ ಸಿದ್ಧವಾಗುವ ಸಾಧ್ಯತೆ ಹೆಚ್ಚಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.